ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಅಂತೇಳಿ ನಾನು ಸದಾ ನೆನಪಿಸ್ಕೊಳ್ತೇನೆ. ಯಾಕಂದ್ರೆ ರಾಜಕೀಯವಾಗಿ ಮಾತಾಡ್ತಕ್ಕಂಥ ಅಗತ್ಯತೆ ಇಲ್ಲ. ಆದರೂ ಕೂಡ ನನಗೆ ರಾಜಕೀಯವಾಗಿ ಎಲ್ಲ 2004ರಿಂದ ಇಲ್ಲಿನವರೆಗೂ ಕೂಡ ನನಗೆ ಶಕ್ತಿಯನ್ನ ಕೊಟ್ಟಿರ್ತಕ್ಕಂಥದ್ದು ನಮ್ಮ ದೊಡ್ಡೇರಿ ಹೋಬಳಿ ಅಂತಕ್ಕಂಥದ್ದನ್ನ ನಾನು ಯಾವಾಗಲೂ ಕೂಡ ನೆನಪಿಸ್ಕೊಳ್ತೇನೆ. ಮುಂದೆನೂ ಅಷ್ಟೇನೆ, ಯಾರು ಬಂದು ಏನೇ ಪ್ರಚಾರ ಮಾಡ್ಬೋದು, ಅಪಪ್ರಚಾರ ಮಾಡ್ಬೋದು. ಬಟ್ ನನಗೆ ವಿಶ್ವಾಸ ಇದೆ. ಇಲ್ಲಿ ಪ್ರೇಯರ್ ಮಾಡ್ದ ಮೂರ್ತಿ, ಶೆಡ್ಯೂಲ್ ಕಾಸ್ಟ್ ಹುಡುಗ, ಅವನು ಎಷ್ಟು ಚೆನ್ನಾಗಿ ಪ್ರೇಯರ್ ಮಾಡ್ದ ಅಂದ್ರೆ ಎಷ್ಟು ಚೆನ್ನಾಗಿ ಮಾಡ್ದ. ಎಲ್ಲವನೇ ಅವ್ರ ಕದಿಮ ಇವನು ಹೆಂಡತಿ ನನ್ನ ಕಡಿಕೆ, ಇವನು ಹತ್ ಕಡಿಕಿರೋ ಗಿರಾಕಿ. ಇವನು ನಮ್ಮ ಮನೆಗೆ ಹೋದ್ರೆ ಒಳಗೆ ಬಿಡೋ, ನಮ್ಮ ಊರ ಮನೆ ಪಾಪ ಈ ಸತಿ ಮಾಡ್ದ, ಅದಕ್ಕೋಸ್ಕರ ಮಾರ್ಚಿದ್ವಿ ಅವನಿಗೆ. ಮೊದಲು 2 ಎಲೆಕ್ಷನ್ ನನಗೆ ಮೋಸ ಮಾಡೋನು ಇವನು. ಆದ್ರೆ ಇವನು ಹೆಂಡತಿ ಓಟ್ ಮಾತ್ರ ನನಗೆ ಹಾಕೋದು. ಇಲ್ಲೆಲ್ಲೋ ಬಂದಿದ್ದೆ ಮಾತಾಡಿಸ್ದೆ, ಮಾತಾಡಿದ್ದೆ ನಿನಗೆ ಮಾತಾಡಿಸ್ದೆ ನೋಡಿ, ಹೇಳ್ತಾ ಇದ್ದೀನಿ ಹಿಂದೆ ಸುದ್ದಿ. ಇವ್ರು ಕಡಲೆಕಾಯಿ ಮೂರ್ತಿ ಅಂತಂದ್ರೆ ಮನೆ ತುಂಬಾ ಕಡಲೆಕಾಯಿ ವ್ಯಾಪಾರ ಮಾಡೋನು, ತುಂಬ್ಕೊಂಡಿರೋನು. ನಾನು ಅಲ್ಲಿ ಬೀದಿ ಬತ್ತಾವ್ರಂದ್ರೆ ಹೊರಗೆ ಬಿಡೋನು, ಇವ್ನು ಗಿರಾಕಿ ಇರ್ತಾನೆ ಇರ್ಲಿಲ್ಲ. ನಾನೇನಂದ್ರೆ ಪಾಪ ಅವ್ನು ಬೇಕಿರ್ತಕ್ಕಂಥ ಆತ್ಮೀಯತೆ ಮೇಲೆ ನಾನು ಮಾತಾಡ್ತಕ್ಕಂಥ. ಇವ್ ನನ್ನ ಪರ ಇಲ್ಲ ಅಂತ ನಾನು ದ್ವೇಷ ಮಾಡಕ್ ಹೋಗ್ತಿರ್ಲಿಲ್ಲ. ಆದ್ರೂ ಈಗ ಒಂದ್ 2-3 ಚುನಾವಣೆಯಲ್ಲಿ ನನ್ನ ಪರವಾಗಿ ನಿಂತು ಇಲ್ಲ ಲಿಂಗರಾಜ್ ಕೂತವನೆಲ್ಲ ಈಗ ಬರೀ ಅವನ ಹೆಸರು ಹೇಳ್ದ, ನನ್ನ ಹೆಸರು ಹೇಳಿಲ್ಲ ಅಂತ ಬೈಕೊಂಬೇಡ್ವು. ನೀನು ಬೇಕು ಅವನಿಗೂ ಬೇಕು ನನ್ನ, ಗೊತ್ತಾಯ್ತಾ? ಹಿಂಗೆ ಪ್ರತಿ ಹಳ್ಳಿನಲ್ಲಿ ಈಗ ಹೋಗಿ ಗೊಲ್ರಟ್ಟಿಗೆ ಹೋದ್ರು, ಅಲ್ಲೂ 2 ಪಾರ್ಟಿ ಗೊಲ್ರೊಳಗೆ. ಇವರೊಂದು ದೇವಸ್ಥಾನ ಕಟ್ತಾರೆ, ಅವರೊಂದು ದೇವಸ್ಥಾನ ಕಟ್ತಾರೆ. ಇಲ್ಲಿ ಬಂದ್ರೆ ಅವ್ರಿಗೆ ಸಿಟ್ಟು, ಅವ್ರು ಬಂದು ಇವ್ರಿಗೆ ಸಿಟ್ಟು, 2 ಕಡೆಗೂ ಹೋಗ್ಬೇಕು ನಾವು, ಅಲ್ವಾ? ಹಿಂಗೆ ಹಳ್ಳಿಗಳಲ್ಲಿ ಇರ್ತವೆ. ಬಟ್ ಏನೇ ಅವರವ್ರ ವ್ಯತ್ಯಾಸ ಇದ್ರೂ ಚುನಾವಣೆಯಲ್ಲಿ ಮಾತ್ರ ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ತಾರೆ, ಇವ್ರ ಪಾಡಿಗೆ ಇವ್ರ ಕೆಲಸ ಮಾಡ್ತಾರೆ. ನನಗೆ ಮಾತ್ರ 2 ಕಡೆಯೂ ಓಟ್ ಹಾಕ್ಬಿಡ್ತಾರೆ. ಇದು ಈ ಹೋಬಳಿನಲ್ಲಿರ್ತಕ್ಕಂಥ ಒಂದು ವಿಶೇಷವಾದ ಗುಣ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನಾನು ಮಲ್ಲಿಕೇನೋ ಹೇಳ್ತಾ, ಮಲ್ಲಿಕಾರ್ಜುನ ಅವ್ರು ನನ್ನ ಹೆಸರು ಹೇಳಿಲ್ವಲ್ಲ ಅಂತ ಅವ್ನ ಮಗ ತೋರಿಸ್ತಾ ಬಂದ್ರು, ಕೂತ್ಕೊ. ಹೀಗೆ ನೋಡಿ, ನಾವು ನಿಮ್ಮ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದು ಜೊತೆನಲ್ಲಿ ನಾನು ಎಲ್ಲ ಕಾಲದಲ್ಲೂ ಹೇಳ್ತಕ್ಕಂಥದ್ದು, ನಿಮ್ಮ ಮಕ್ಕಳನ್ನ ವಿದ್ಯಾವಂತನಾಗಿ ಮಾಡೋದು. ನಿಮಗೋಸ್ಕರನೇ ಈಗ ನಾವು ಬಡವನಹಳ್ಳಿ ಹತ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಎಲ್ಲ ಮಾಡ್ತಕ್ಕಂಥದ್ದು. ಈಗ GTTC ಕೂಡ ಅಲ್ಲಿ ಪಕ್ಕನೇ ಬರ್ತದೆ. ಅಲ್ಲೇನೂ ಕೂಡ GTTC ಬಂದ್ರೆ ಈ SLC PUC ಹುಡುಗರು ಇರ್ತಲ್ಲ, ಅವ್ರಿಗೆ ಸ್ಪೆಷಲ್ ಸ್ಕಿಲ್ ಡೆವಲಪ್ಮೆಂಟ್ ಎಲ್ಲ ಮಾಡಿಸಿದ್ರೆ ಅವ್ರಿಗೆ ತುರ್ತಾಗಿ ಒಂದು ನೌಕರಿಗಳು ದೊರಕ್ತವೆ. ಅದರಿಂದ ಈ ಭಾಗದ ಮಕ್ಕಳಿಗೆ ಹೆಚ್ಚು ಸಹಾಯ ಆಗ್ತದೆ. GTTC ಬಜೆಟ್ ಅಲ್ಲಿ ಇಡೀ ರಾಜ್ಯದಲ್ಲಿ ಘೋಷಣೆ ಮಾಡಿರ್ತಕ್ಕಂಥದ್ದು ನಮ್ದೊಂದು, ಕಂಪ್ನಿದೊಂದು, ಮತ್ತೆ ಇನ್ನೊಂದು ಇಂಡಿ, ಈ ಒಂದು 3 ಕಡೆ ಮಂಜೂರು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಭೂಮಿ ಮಂಜೂರಾತಿಗೂ ಕೂಡ ಪ್ರಕ್ರಿಯೆ ನಡೆದಿದೆ. ಅದನ್ನು ಕೂಡ ಬೇರೆ ಅಧಿಕಾರಿಗಳೆಲ್ಲ ಬಂದು ಆ ಒಂದು ಕಾಲೇಜಿನ ಕಟ್ತಕ್ಕಂಥದ್ದು. ಅಲ್ಲಿ ರೆಸಿಡೆನ್ಷಿಯಲ್ ಕಾಲೇಜ್ ಸ್ಕೂಲ್ ಕಟ್ಟಿದಾಗ ನಿಮ್ಮ ಪಕ್ಕದಲ್ಲಿ ಯಾರಿಗೂ ಗೊತ್ತಾಗ್ತಾನೆ ಇರಲಿಲ್ಲ. ರಾತ್ರಿ ಹೊತ್ತು ಬಂದ್ರೆ ಯಾವುದೋ ಹೊಸ ಊರಾಗ್ಬಿಟ್ಟಿದೆ ಬಡವನಹಳ್ಳಿ ಪಕ್ಕದಲ್ಲಿ ಇದ್ದವರು, ಅಷ್ಟು ಚೆನ್ನಾಗಿ ಅದು ಬಂದಿದೆ. ಸೊ ಹೀಗೆ ನಾವು ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಮಕ್ಕಳು ದುಡಿತಕ್ಕಂಥ ಕೈಗಳಿಗೆ ಉದ್ಯೋಗ ಕೊಡ್ತಕ್ಕಂಥದ್ದಕ್ಕೆ ನಾವೆಲ್ಲ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಮಕ್ಕಳನ್ನ ಯಾರೊಬ್ರು ಪೋಷಕರುಗಳು ವಿದ್ಯೆಯಿಂದ ವಂಚಿತರನ್ನಾಗಿ ಮಾಡಬಾರ್ದು. ಇವತ್ತು ವಿದ್ಯೆ ಕಲಿಸ್ಲಿಕ್ಕೆ ನಿಮ್ಗೆ ಏನೆಲ್ಲ ಬೇಕು ನಿಮ್ಮ ಮನೆ ಬಾಗಿಲಲ್ಲೇ ಸೌಲಭ್ಯ ದೊರಕುತ್ತೆ. ನಾವೆಲ್ಲ ಹೋದಾಗ ಒಂದು ಬಳಪ ತಗೋಬೇಕು ಅಂತಂದ್ರೆ ನಾವು ತುಮಕೂರಿಗೆ ಬಂದು ಬಳಪದ ಫ್ಯಾಕ್ಟ್ರಿಗೆ ಹೋಗಿ ಶೆಟ್ರಿ ಇದ್ರಲ್ಲಿ ಅವು ಶೆಟ್ಟಿ ಸ್ವಲ್ಪ ನಮಗೆ ನಮ್ಮೂರು ಕ್ಯಾಸಲ್ನಲ್ಲಿ ನಾವೆಲ್ಲ ಬರೆಯುವ ಸೈಕಲ್ ತಗೊಂಡು ಭಾನುವಾರ ಎಲ್ಲ ಮುರಿದೋಗಿರೋ ಬಳಪ ಎಲ್ಲ ಗುಡ್ಡೆ ಕೊಟ್ಬಿಡೋನು. ನಾವು ಅಲ್ಲಿಗೆ 1 ಆಣೆ 2 ಆಣೆ ಕೊಟ್ಟು ಬಳಪ ತಗೊಂಡು ಬರೀತಾ ಇದ್ವಿ. ಈಗ ಅಂತ ಕಷ್ಟ ಯಾರಿಗೂ ಮಕ್ಕಳಿಗೇನಿಲ್ಲ. ಇವತ್ತು ನಿಮಗೆ ಓದಲಿಕ್ಕೆ ಬೇಕಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನ ಸರ್ಕಾರ ಇವತ್ತು ದೊರಕಿಸ್ಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ಮಕ್ಕಳನ್ನು ದೊಡ್ಡ ವಿದ್ಯಾವಂತನಾಗಿ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನೀವೆಲ್ಲ ಕಷ್ಟ ಕೂಲಿ ಪಾಲಿ ಮಾಡೋದು, ಮಕ್ಕಳನ್ನು ಕೂಲಿಗೆ ಹಾಕೋದು. ಏನೋ ಹೇಳ್ತಾವ್ ಜೈನಗಳೇನದು ಏನಿಲ್ವೋ, ಸುಮ್ಮನೆ ಅವರು ಒಂಥರ ಬಂಡಾರಪ್ಪ ಇದ್ದಂಗೆ ಅವನು. ಹೀಗಾಗಿ ಮಕ್ಕಳನ್ನ ವಿದ್ಯೆಯಿಂದ ವಂಚಿತರನ್ನಾಗಿ ಯಾರು ಮಾಡಬಾರ್ದು. ಮಕ್ಕಳಿಗೆ ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸವನ್ನ ಕೊಡ್ತಕ್ಕಂಥದ್ದಾಗಬೇಕು. ಮಕ್ಕಳನ್ನ ಬೇರೆ ಕೆಲಸಕ್ಕೆ ಅವರಂತೂ ವಿನಿಯೋಗ ಮಾಡಬಾರ್ದು. ಓದ್ತಕ್ಕಂಥದ್ದಕ್ಕೆ ಹೆಚ್ಚು ಅವರಿಗೆ ಪ್ರೋತ್ಸಾಹವನ್ನು ಪೋಷಕರು ಕೊಡಬೇಕು. ನೀವು ಕೊಡ್ಲಿಲ್ಲ ಅಂದ್ರೆ ನೀವೆಲ್ಲ ಪಾಪಿಸ್ಟರು ಅಂತೇಳಿ ನಾನು ಪೋಷಕರಿಗೆ ಹೇಳಲಿಕ್ಕೆ ನಾನು ಹಿಂಜರಿಯದೆ.
ಹಾಗಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದ್ರಿಂದ ಅವರು ಮುಂದೆ ಜೀವನವನ್ನು ಉತ್ತಮತೆ ಕಡೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ನಿಮ್ಮ ಕುಟುಂಬಗಳು ನಿಮಗೂ ಗೌರವ ಬರ್ತದೆ. ನಿಮ್ಮ ವಯಸ್ಸಾದಾಗ ಮಕ್ಕಳು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರೆ. ಈ ವಿದ್ಯೆಯಿಂದ ವಂಚನೆ ಮಾಡಿದ್ರೆ ನೀವಿಗೂ ಕಷ್ಟ, ನೀವು ಕೂಲಿ, ಅವನಿಗೂ ಕೂಲಿ, ಇದೇ ಗ್ಯಾರಂಟಿ. ಅದಕ್ಕೋಸ್ಕರ ಕೂಲಿ ಇದರಲ್ಲಿ ಹೋಗಬಾರ್ದು ಅಂತಕ್ಕಂಥದ್ದು. ಈಗ ಪ್ರಮುಖವಾಗಿ ನಾನು ನೋಡಿದ ಅರ್ಜಿಗಳಲ್ಲಿ ಕೆಲವು ಯಾರೋ ಒಬ್ಬರು ಮಾತ್ರ ಈ ಬೋರ್ವೆಲ್ಗೆ ಕೊಟ್ಟಿದ್ದಾರೆ, ಕೊಡೋಣ ಸೈಟ್ಗಳಿಗೆ ಯಾರೋ ಒಂದಿಬ್ರು ಕೊಟ್ಟಿದ್ದಾರೆ. ಮತ್ತೆ ಸಜ್ಜೆ ಹೊಸಳ್ಳಿ ಸೈಟಿನ ವಿಚಾರದಲ್ಲಿ 98 ಸೈಟ್ಗಳನ್ನು ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಕೆಲವು ಸೈಟ್ಗಳಿದ್ದಾವೆ. ನಾನು ಚಿನ್ನಪ್ಪನವ್ರಿಗೆ ಹೇಳಿದ್ದೀನಿ, ನಮ್ಮ ಯುವವರೆಗೂ ನಾನು ಮಾತಾಡಿದ್ದೀನಿ. ಇನ್ನೊಂದು ಸ್ವಲ್ಪ ಯಾವಿದ್ದಾವೆ, ಎಲ್ಲ ಮಹೇಶ್ ಬಂದವನೇ ಇಲ್ಲಿ, ಮಹೇಶನೂ ಇಲ್ಲ, ಮಂಜುನೂ ಇಲ್ಲ. ನೀನ್ಯಾಕೆ ಮಾತಾಡ್ತೀನಿ, ನಿನ್ಗೂ ಅದಕ್ಕೆ ಸಂಬಂಧ ಇಲ್ಲ. ಅವರು ಅಲ್ಲಿ ಚಂದ್ರಪ್ಪನವರು ಎಲ್ಲ ಸೇರ್ಕೊಂಡು ಇನ್ನೂ ಯಾರು ಪಾಪ ಒಂದು ಲೇಡಿ, ಅವಳು ನೀನೇ ಇರ್ಬೇಕೇನೋ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಸ್ ನಂಗೆ ಸೈಟ್ ಕೊಟ್ಟಿಲ್ಲ, ಸಜ್ಜೆ ಹೊಸಳ್ಳಿ ಅಂತ ಅರ್ಜಿ ಕೊಟ್ಟಿದ್ದಾರೆ. ಅದನ್ನು ಕೂಡ ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ. ಖಾಲಿ ಇದ್ದಾವೆ ಇನ್ನು, ಅವನ್ನು ಕೂಡ ಈಗ ಅವರಿಗೆ ನಮ್ಮ ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿಗಳಾಗಿದ್ದ ಪರಶುರಾಮರವರ ಗಮನಕ್ಕೆ ಅವ್ರಿಗೂ ಕೂಡ ಕಳಿಸ್ಕೊಡ್ತೇವೆ. ಅದನ್ನು ಕೂಡ ಅವರು ಮಂಜೂರಾತಿ ಮಾಡಿಕೊಟ್ಟಾಗ ಒಂದೇ ಸರಿ ಬಂದು ನಾವು ಊರಲ್ಲೇ ಕೊಡ್ತೀವಿ. ಯಾಕೆ ಸಜ್ಜೆ ಹೊಸಳ್ಳಿಗೆ ಬರ್ತೀನಿ ನಾನು, ಆ ಊರಲ್ಲೇ ಕೂಡ ಎಲ್ಲರೂ ಯಾಕೆಂದ್ರೆ ಯಾರಿಗೂ ವಂಚನೆ ಆಗಬಾರ್ದು. ಅರ್ಹರಿಗೆ ಕೊಡಬೇಕಾದಂಥ ಸೌಲಭ್ಯ ಅನರ್ಹ ಪಡ್ಕೊಂಡ್ರೆ ಅದು ದೊಡ್ಡ ಪಾಪ. ಅದು ಅರ್ಹರು ಯಾರಿರ್ತಾರೆ ಅಂದ್ರೆ ಬಡವರು ಯಾರು ಇರ್ತಾರೆ, ನಿರ್ಗತಿಕರು ಯಾರು ಇರ್ತಾರೆ, ಸೈಟ್ ಇಲ್ಲದೇ ಇರೋರು ಯಾರು ಇರ್ತಾರೆ, ಅಂಥವ್ರಿಗೆ ಕೊಡಬೇಕಾದಂಥ ಸೌಲಭ್ಯ ಅನರ್ಹ ಯಾರಿರ್ತಾರೆ, ಸೈಟ್ ಪಡಿಲಿಕ್ಕೆ ಯಾರಿಗೆ ಅರ್ಹತೆ ಇರೋದಿಲ್ಲ, ಅವನು ಪಡೆದ್ರೆ ಅದು ಪಾಪದ ಕೆಲಸ ಅಂತ ಹೇಳಿ ನಾವೆಲ್ಲ ಭಾವಿಸ್ಕೊಳ್ತೀವಿ. ಯಾವಾಗಲೂ ಕೂಡ ಬಡವರಿಗೆ ಹಾಕುವಂಥದ್ದು, ಬಡವರು ಕೊಡುವಂಥ ಸೌಲಭ್ಯಗಳು ಬಲ್ಲಿದ್ದು ಪಾಲು ಆಗಬಾರ್ದು ಅಂತಕ್ಕಂಥದ್ದು ನನ್ನ ಉದ್ದೇಶ. ಜೊತೆಯಲ್ಲಿ ನಾಗರಾಜ್ ಪೊಲೀಸ್ ಅವರು ಇಲ್ಲೆಲ್ಲ ನಿಂತಿದ್ದಾರೆ. ಅವರು ಮತ್ತು ಸಿದ್ದಪ್ಪನೂ ಹೇಳಿದ್ದಾರೆ, ಮಾಜಿ ಚೇರ್ಮನ್ ಮತ್ತು ಈಗಿನ ಚೇರ್ಮನ್ ಸದಸ್ಯಗಳು ಕೂಡ ಹೇಳಿದ್ದಾರೆ. ಇಲ್ಲೊಂದಷ್ಟು ಭೂಮಿ ಏನು ಬಗರ್ಕುಂದಲ್ಲಿ ಮಾಡಿದ್ದಾರೆ, ಕೆಲವು ಜನ ಕೊಟ್ಟಿದ್ದಾರೆ, ಕೆಲವು ಜನ ಕೊಟ್ಟಿಲ್ಲ ಅಂತಕ್ಕಂಥದ್ದು. ನಾನು 24ನೇ ತಾರೀಕು ಬಗರ್ಕುಂಡ್ ಮೀಟಿಂಗ್ನ ಕರೀತಕ್ಕಂಥದ್ದಕ್ಕೆ ಈಗಾಗಲೇ ದಿನಾಂಕ ಗೊತ್ತುಪಡಿಸಿದ್ದೇನೆ. ಅಲ್ಲಿ ಅವೆಲ್ಲವನ್ನು ಕೂಡ ಚರ್ಚೆ ಮಾಡ್ತಕ್ಕಂಥದ್ದು ಮಾಡೋಣ. ಹಾಗೆ ರಮೇಶ್ ಅವರು ಮತ್ತೆ ಅವರ ಕಡೆಯಿಂದ ಒಂದು ಅರ್ಜಿಯಲ್ಲಿ ಒಂದು ನಕಾಶೆ ರೋಡ್ ಮುಚ್ಚಿಬಿಟ್ಟಿದ್ದಾರೆ ಅಂತೆ, ಅದನ್ನು ಕೂಡ ಅದನ್ನು ತೆರವು ಮಾಡಿಕೊಡ್ಬೇಕು ಅಂತ ಹೇಳಿದ್ದೇನೆ. ನಾನು ಸಂಜೆ ಹೊಸಳ್ಳಿಗೆ ಹೋಗುವಷ್ಟೊತ್ತಿಗೆ ಅದು ಕೆಲಸ ನಾವು ಮಾಡಿರೋಣ. ಮತ್ತೆ ಬಡಿಗೊಂಡಹಳ್ಳಿನಲ್ಲಿ ಆ ಸೈಟ್ಗಳ ವಿಚಾರದಲ್ಲಿ ಇಲ್ಲೇ ಸೈಟ್ ಕೊಟ್ಬಿಟ್ಟಿದೆ. ಅವ್ರು ಯಾರೋ ನಂದು ಜಾಗ ಇದು ಅಂತೇಳಿ ಕೋರ್ಟಿಗೆಲ್ಲ ಹಾಕೊಂತಾರೆ. ಆ ಕೋರ್ಟಲ್ಲಿ ಪಾರ್ಟಿ ತಹಶೀಲ್ದಾರ್ ಇರ್ತಾರೆ, ರೆವಿನ್ಯೂ ಇನ್ಸ್ಪೆಕ್ಟರ್ ಇರ್ತಾರೆ. ಅವ್ರುಗಳು ಕೋರ್ಟಲ್ಲಿ ಸ್ಟೇಟ್ಮೆಂಟ್ ಹಾಕಿ ಅದು ಏನೆಲ್ಲ ಅವ್ರ ಪಾಪ ಅವ್ರ ಸೈಟ್ ಅವ್ರು ಇನ್ನೂ ಸುಗರದಲ್ಲೇ ಇದ್ದಾರೆ. ಅವರನ್ನ ಒಕ್ಕಲಿಸುವಂಥದ್ದು ಈ ಕೆಲವು ಜನ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಕೊಡೋದಿಲ್ಲ. ಪೊಲೀಸ್ ಇನ್ಸ್ಪೆಕ್ಟರ್ಗೂ ಕೂಡ ಈಗ ಗಮನಕ್ಕೆ ತರ್ತಿದೆ. ಯಾರು ಅಲ್ಲಿ ಸುಗರದಲ್ಲಿದ್ದಾರೆ, ಕೋರ್ಟಲ್ಲಿ ಏನಾದರೂ ಆದೇಶ ನಿರ್ದಿಷ್ಟವಾಗಿ ಆಗದೇ ಇದ್ದಾಗ ಅವರಲ್ಲಿ ಸುಗರದಲ್ಲಿದ್ದಂಗೆ ನೋಡ್ತಾರೆ. ಅವ್ರಿಗೆ ಯಾವುದೇ ರೀತಿ ಅಲ್ಲಿಂದ ಎತ್ತುವಳಿ ಆಗದಂಗೆ ರಕ್ಷಣೆ ಕೊಟ್ಟು ಅವರನ್ನು ಉಳಿಸ್ಬೇಕು. ನಾವಿರತಕ್ಕಂಥ ನಮ್ಮ ಸರ್ಕಾರ ಇರೋದಾಗ್ಲಿ, ನೀವೆಲ್ಲ ಇರೋದು ಕೂಡ ಅಧಿಕಾರಿಗಳು ಬಡವ್ರ ಪರವಾಗಲ್ಲ, ಬಲ್ಲಿದನ್ನು ಪರವಾಗಲ್ಲ. ನೋಡಿದ್ರೆ 5-6 ದಿನದ ಆ ಥರ ಕೇಸ್ಗಳು ಹಾಕಿ ಕೊಟ್ಟಿದ್ದಾರೆ. ನಾನು AC ಅವ್ರ ಕೈಗೂ ಕೂಡ ಕೊಟ್ಟಿದ್ದೇನೆ. ಅದರಲ್ಲಿ ರಕ್ಷಣೆಯನ್ನು ಕೊಡ್ತೇವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಬೇರೆ ಎಲ್ಲ ನಮ್ಮ AM ಕಾವಲ್ದು ಒಂದು ದೊಡ್ಡ ಸಮಸ್ಯೆ ಅದು. ಇಲ್ಲೆಲ್ಲ ಮಾಲಿಂಗಂ ಕೂತಿರ್ಬೇಕು, ಮಾಜಿ ಅಧ್ಯಕ್ಷ ತಾಲೂಕ್ ಪಂಚಾಯತಿ, ಯಾರು ನೋವು ಕೊಡ್ತಾರೆ ಅಂತ ದೂರ ಕೂತಿರ್ತಾನೆ, ಎಲ್ಲನ ಕುರ್ಚಿ ಹಾಕ್ಸ್ಕೊಂಡು ಒಂದ್ ಕಡೆ ಆರಾಮಾಗಿ. ಅದೇ ಹೊರಗಡೆ ಅಲ್ಲೆಲ್ಲ ಕೂತಿರ್ತಾರೆ, ಅಂಗಡಿ ಮುಂದೆ ಕೂತಿರ್ತಾರೆ, ಅವ್ನು ಕುರ್ಚಿ ಹಾಕೊಂಡು. ಅಲ್ಲೇನಪ್ಪ ಜಯರಾಮ, ಇಲ್ಲಿ ಬರಲ್ಲ, ರಂಗನಾಥನ್ ಗೊತ್ತು ಚೆನ್ನಾಗಿ. ಅಲ್ಲಿ ಅಂಗಡಿ ಬಂದು ಕೂತಿರ್ತಾನೆ, ನೀನು ಸರಿ ಇಲ್ಲಿ ಬಂದು ಯಾರನ್ನ ನೋವು ಕಾಡ್ಬಿಟ್ಟು ಅಂತ ಹೇಳ್ಬಿಟ್ಟು ಇನ್ನೊಂದು ಕೈಕಾಲು ಮುರಿದೋಗೋದು ಅಂತ. ಅವ್ನ ಮಕ್ಕಳೆಲ್ಲ ಬಂದವ್ರೆ, ಮಂಜು ಅವ್ನು ಇನ್ನೊಬ್ಬೆಲ್ಲ ನೋಡಿದೆ, ಮೋಟರ್ ಸೈಕಲ್ ಓಡಿಸ್ತಾ ಇದ್ದ ಅಲ್ಲಿ. ಅದೇನೇ ಇರ್ಲಿ ಕೂಡ ಅದೊಂದು ಯಾವಾಗ ಸಿಕ್ಕರು ನಮ್ಮ ಮಾಲಿಂಗಪ್ಪ ಹೇಳೋದು AM ಕಾವಲ್ದಪ್ಪ ಏನನ್ನ ಸಾಲ್ವ್ ಮಾಡೋದು ಅಂತಾರೆ. ಅಲ್ಲಿ ಎಲ್ಲ ಬಡ ರೈತರುಗಳು ಕೂಡ ಅಲ್ಲಿ ಅವರು ಉಳುಮೆ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆಲ್ಲ ನ್ಯಾಯ ದೊರಕಿಸ್ಕೊಡ್ಬೇಕು.
ಅದರಲ್ಲಿ ಕೆಲವು ಜನ ಬೆಂಗಳೂರಿನವರು ಅವರು ಇವರೆಲ್ಲ ಡೂಪ್ಲಿಕೇಟ್ ಇದನ್ನ ಮಾಡ್ಕೊಂಡು ಹಕ್ಕುಪತ್ರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದೇ ಬಂದಿರ್ತಕ್ಕಂಥ ಸಮಸ್ಯೆ. ಅದು ಲೋಕಾಯುಕ್ತದಲ್ಲಿ ಹೋಗಿತ್ತು, ಲೋಕಾಯುಕ್ತದಿಂದ ಕಾಗದ ಪತ್ರ ಎಲ್ಲ ವಾಪಸ್ ಕಳಿಸಿದ್ದಾರೆ. ಅದನ್ನ ಅಧಿಕಾರಿಗಳು ನ್ಯಾಯಯುತವಾಗಿ ತೀರ್ಮಾನ ತಗೊಳ್ಳಿ. ನಮ್ದೇನು ಯಾರು ಪರನೂ ಇಲ್ಲ, ಯಾರು ವಿರುದ್ಧನೂ ಇಲ್ಲ. ಅಲ್ಲಿ ಯಾರು ಬಡವರು ಪಾಪ ಮಾಡ್ಕೊಂಡಿದ್ದಾರೆ. ನಾನು ಹೋದ ಶಿವಲಿಂಗಯ್ಯನನ್ನು ಹಿಡಿದಾಗಲೇ ಸತ್ತೋಗಿದ್ದ, ಹೋಗಿದ್ದೆ. ಪಾಪ ಆ ಭಾಗದಲ್ಲಿ ಎಲ್ಲ 2 ಎಕರೆ 1 ಎಕರೆ ಮಾಡ್ಕೊಂಡು ಕಡಲೆಕಾಯಿ ಅದು ಇದು ಬೆಳ್ಕೊಂಡವ್ರೆ. ಎಲ್ಲ ಬಡವರೇ ಪಾಪ. ಅಂಥವ್ರಿಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.